ಪದ್ಧತಿ ಹಿಂದೇನೂ ಇತ್ತು ಸರ್. ಯಡಿಯೂರಪ್ಪ ಅವರು ಸಿಎಂ ಆಗಿದ್ದ ಸಂದರ್ಭದಲ್ಲೂ ಕೂಡ ಅನೇಕ ನಾಯಕರು ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನು ಅಭಿಪ್ರಾಯವನ್ನು ಹೊರ ಹಾಕಿದ್ರು, ಸರ್ಕಾರಕ್ಕೆ ಮುಜುಗರ ಉಂಟು ಮಾಡಿದ್ರು. ಸರ್, ನಾನೇ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ, ನಾನೇ ಅಧ್ಯಕ್ಷ ಆಗಿದ್ದಾಗ ಆ ಕಾರ್ಯಾಚರಣೆ ಮಾಡಿದ್ದೇನೆ ಅಂತ ಹೇಳಿದಲ್ಲ, ಮತ್ತೆ ಆ ಪ್ರಶ್ನೆಯಲ್ಲಿ ಉದ್ಭವ ಆಗುತ್ತೆ. ಈಗ ಯತ್ನಾಳ್ ಅವರು ಮನೆ ಹೇಳಿದ್ದಾರೆ ಸರ್, 40,000 ಕೋಟಿ ಕೋವಿಡ್ ಹಗರಣ ಆಗಿದೆ, ಎಲ್ಲ ಜಾತಕಗಳ ಹತ್ರ ಇದೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಸರ್ ನಾನು ನಿಮ್ಮಲ್ಲಿ ಹೇಳ್ತಾ ಇರುವಂಥದ್ದು, ಇದು ಎಲ್ಲಿ ಹೇಳಬೇಕಾ ಅಲ್ಲಿ ಹೇಳದ ಕಾರಣ, ಎಲ್ಲಿ ಆಗಬೇಕಿತ್ತು ಅಲ್ಲಿ ಆಗದ ಕಾರಣ. ಇವರು ಹೇಳೋದು ಸರಿಯಲ್ಲ ಅಂತ ಹೇಳೋದನ್ನೇ ನಾನು ಹೇಳ್ತಾ ಇದ್ದೀನಿ. ಮತ್ತೆ ಅದನ್ನು ಪದೇ ಪದೇ ಎಲ್ಲಿ ಅದಕ್ಕೆ ಉಲ್ಲೇಖ ಆಗುತ್ತೆ ಅಲ್ಲಿ ತಾವು ರಾಜ್ಯಾಧ್ಯಕ್ಷರಾಗಿದ್ದಾಗ ಅವತ್ತು ಯಾರ ಮುಲಾಜಿಗೂ ಇಲ್ಲದೆ ಆ ಕ್ರಮ ತಗೊಂಡ್ರೆ, ಅವತ್ತು ನಿಮ್ಮ ಜೊತೆಗೆ ಎಲ್ಲರೂ ಕೂಡ ಇದ್ದಿದ್ರಿಂದ ಆ ಕ್ರಮವನ್ನು ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನೀವು ಹೇಳಿದ್ರಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ ಸರ್. ಆಗಲೂ ಕೂಡ ನಾನು ಜನಾರ್ದನ್ ರೆಡ್ಡಿಯಲ್ಲಿ ಈ ರೀತಿ ಆಗಿದೆ ಅಂತ ನಾನು ಕೇಂದ್ರಕ್ಕೆ ತಕ್ಷಣ ತಿಳಿಸಿದೆ. ರಾಜನಾಥ್ ಸಿಂಗ್, ಸುಧಾನ್ಜಿ ಯು ಶುಡ್ ನೋಟಿಸ್ ಟು ಹಿಮ್ ಆ್ಯಂಡ್ ಟೇಕ್ ಆ್ಯಕ್ಷನ್ ಅಂತ ಹೇಳಿದರು. ನಾನು ಯಡಿಯೂರಪ್ಪರಲ್ಲಿ ಕೇಳಿರಲಿಲ್ಲ. ಯಡಿಯೂರಪ್ಪರು ನನಗೆ ವಿರೋಧ ಮಾಡಿದರು, ಲೆಫ್ಟ್ ಆ್ಯಂಡ್ ರೈಟ್ ತಗೊಂಡ್ರು ಅವರು. ಅವತ್ತು ಯಾಕಪ್ಪ ನಿನಗೆ ಸರ್ಕಾರ ಹೋಗೋದು ಇಷ್ಟ ಇಲ್ವಾ, ಸರ್ಕಾರ ಬೀಳಬೇಕಂತ ಹೇಳುವಂಥ ಮಾತನ್ನು ಕೂಡ ಯಡಿಯೂರಪ್ಪರ ಅವತ್ತು ಕೇಳಿದ್ದಾರೆ. ಅಲ್ಲ, ಅವತ್ತು ನಿಮಗೆ ರಾಷ್ಟ್ರೀಯ ನಾಯಕರು ಸಪೋರ್ಟ್ ಮಾಡೋದು, ಇವತ್ತು ಆ ಪರಿಸ್ಥಿತಿ ಇದೆಯಾ ಗೊತ್ತಿಲ್ಲ ನನಗೆ. ನಾನೀಗ ಅಧ್ಯಕ್ಷನ ಸ್ಥಾನದಲ್ಲಿಲ್ಲ. ಸರ್ ಸರ್ ನಾನು ಹೇಳುವಂಥದ್ದು ಇಷ್ಟೇ. ನಾನೀಗ ಎರಡು ಬಾರಿ ಹೇಳಿದೆ, ನೀವು ಅರ್ಥೈಸಿಕೊಂಡಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ರಾಜನಾಥ್ ಸಿಂಗಲ್ಲಿ ಕೇಳಿ ನಾನು ನೋಟಿಸ್ ಇಶ್ಯೂ ಮಾಡುವಂಥ ಪ್ರಯತ್ನ ಮಾಡಿದೆ. ಆದ ಕಾರಣ ಆ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳುವಂಥ ಆಗ್ರಹ ನಂದು. ಅಂದ್ರೆ ಕೇಂದ್ರಕ್ಕೆ ಸರಿಯಾಗಿ ಕನ್ವೀನಿಯಂಟ್ ಮಾಡ್ತಾ ಇಲ್ಲ ಅಂತ ಸರ್, ಇಲ್ಲಿ ರಾಜ್ಯ ನಾಯಕರು ಕೇಂದ್ರ ಮತ್ತು ಗೊತ್ತಿಲ್ಲ, ಅದು ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ, ನೀವೇ ಜಾಸ್ತಿ ಅವ್ರ ಜೊತೆ ಸಂಪರ್ಕದಲ್ಲಿ ಇರುವವರು. ಸದಾನಂದ ಗೌಡರು ಒಬ್ಬ ಸೀನಿಯರ್ ಲೀಡರು, ಇಷ್ಟೆಲ್ಲ ಪಕ್ಷದ ಬಗ್ಗೆ ಕಾಳಜಿ ಮತ್ತೆ ಪಕ್ಷ ಅಶಿಸ್ತಿನಿಂದ ಹೋಗ್ತಾ ಇದೆ, ನಾವು ಎಲ್ಲ ಜವಾಬ್ದಾರಿಯಿಂದ ಹೇಳಿಕೆ ಕೊಡ್ತಾ ಇಲ್ಲ. ನಿಮ್ಮ ಭಾವನೆ ಈ ಅಶಿಸ್ತು ಆಗ್ತಾ ಇರ್ತಕ್ಕಂಥ ವಿಚಾರದ ಹಿನ್ನೆಲೆಯಲ್ಲಿ ಅಷ್ಟೇನೋ, ಅಥವಾ ರಾಜ್ಯಾಧ್ಯಕ್ಷ ಮತ್ತು ವಿಪಕ್ಷ ನಾಯಕನ ಆಯ್ಕೆಗೂ ನಿಮ್ದೇನಾದ್ರು? ಖಂಡಿತವಾಗಿಲ್ಲ. ನೋಡಿ, ನಾನು NDA ಪಾರ್ಟ್ನರು ನಮ್ಮ ಇವರು JDSನವರು ಮಾಡಿದಾಗಲೂ ಕೂಡ ನಮ್ಮನ್ನೊಮ್ಮೆ ಕೂತ್ಕೊಳಿಸಿ ಸರಿ ಮಾಡುವಂಥದ್ದನ್ನು ಮಾಡಿ, ನೀವು ತಗೊಂಡ ತೀರ್ಮಾನಕ್ಕೆ ನನ್ನ ವಿರೋಧ ಇಲ್ಲ ಅಂತ ಹೇಳುವಂಥದ್ದನ್ನು ಹೇಳಿದ್ದೀನಿ. ಇವತ್ತು ರಾಜ್ಯದ ಅಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರ ಆಯ್ಕೆಯಲ್ಲಿ ಕೂಡ ಕೇಂದ್ರದ ವರಿಷ್ಠರು ಅದನ್ನೆಲ್ಲ ಮಾಡಿದ್ದಕ್ಕೆ ನಮ್ಮ ಪೂರ್ತಿ ಸಹಮತ ಇದೆ. ಅವರ ಜೊತೆಯಲ್ಲಿ ನಾವು ಕೆಲಸ ಮಾಡಲಿಕ್ಕೆ ಸಿದ್ಧರಿದ್ದೇವೆ.